ಕ್ವಾರ್ಟರ್ ಕೊಡಪ್ಪಿ ಸಾಕು ಕ್ವಾರ್ಟರ್ ಇಲ್ಲಿಗೇನಿಗೆ ಬಂದಿದ್ದೀವಿ ಏನಾದ್ರು ಕೇಳ್ತಾರಾ ಅಥವಾ ಏನು ಅಂತ ಕೇಳಿ ಸರ್ ಮೇಡಮ್. ಕಣ್ಮುಚ್ಕೊಂಡಿರೋ 1 ನಿಮಿಷ ಅಂತ ಹೇಳಿ ಸರ್. ಗೊತ್ತಾಯ್ತು ನಚ್ಚ ಹಿಂಗೆ ಹೋದ ತಕ್ಷಣ ಆಕ್ಷನ್. ಒಂದೇ ಒಂದು ನಿಮಿಷ ಇಲ್ಲೇ ಸರ್, ಎಲ್ಲೂ ಹೋಗಬಾರ್ದು, ವೆಯ್ಟ್ ಮಾಡಿ. ತಾನೆ ನಿಂಗೆ ನೀರು ತಾಂಡಿ ನಿಮಗೆ ಬಂದು ತಾನೆ ತಾನೆ ನೀ ಯಾವತ್ತರ ನಾನು ಫೋನ್ ಮಾಡ್ಕೊಂಡಿದ್ದೆ ನೀನು ಬಿಟ್ಟಿದ್ದ ನೀರು ತಮ್ಮ ರೆಡಿ ರೆಡಿ ಗುಡುಕ್ತಾ ಇತ್ತು ಒಂಚೂರು ಬೇಗ. ಸುಮ್ಮನಿರಪ್ಪ ಗುರು ನೀವು ಯಾರು ಒಂದೇ ಭಾಳ ನೋವಾಯ್ತಮ್ಮ. ಪಾಪ ಅವರು ನಮ್ ತಂದೆ ಕ್ಯಾನ್ಸರ್ ಗುಣ ಆಗಕ್ ಸಾಧ್ಯನೇ ಇಲ್ಲ. ಅವ್ರಿಗೆ 1 ತಿಂಗಳು ಬದುಕೋದು ಹೆಚ್ಚಾಗಿತ್ತು. ಹೇಳ್ತಿರೋದಲ್ಲ, ನೀವು ಫೈಲ್ ಕಡೆ ಬುಕ್ ಹೋಗ್ಬೇಡಿ. ಅವಳ ಸೀರಿಯಸ್ ಲೆಫ್ಟ್ ಆಗಿ ಸರ್ ಲೆಫ್ಟ್ ಸರ್ ನೋಡಿ ಸರ್ ಅವ್ರನ್ನ ರೋಲಿಂಗ್. ಯಾವನವನು ಡಾಕ್ಟರ್ ಆಗಿ ಸುಳ್ಳು ಹೇಳೋದು ತಪ್ಪಾಗತ್ತೆ ಅಂದೆ. ಆದ್ರೆ ನನ್ನ ತಂದೆ ನನ್ನ ಕಾಲು ಹಿಡ್ಕೊಂಡ್ಬಿಟ್ರು. ನಾನು ಒಂದು ಹೆಣ್ಮಗಳು ತಂದೆಯಾಗಿ ಅವ್ರ ಪರಿಸ್ಥಿತಿ ಅರ್ಥ ಆಗಿ ಒಪ್ಕೊಂಡು ಬೇದಿ ಮಾತಾಡ್ತಿದ್ರೆ ಏನಾಗುತ್ತೆ? ಏನ್ ಬರ್ಬೇಕೀಗ? ಅದನ್ನ ಅವ್ರು ನೋಡ್ಕೊತಾರೆ. ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಾಗನ ಆಸ್ಟ್ರೇಲಿಯಾದ ಏನು ಹಿಡಿದೆ ಫುಲ್ಲು ರಫ್ ಆ್ಯಂಡ್ ಟಫ್ ಮಾಡ್ತಾಯಿದ್ದೆ. ಆಪಲ್ ಮೊಬೈಲ್ ಸೀರಿಯಲ್ ಡಿ.ಒ.ಪಿ ಅಲ್ಲ, ಅವರ ಏನದು ಯೂಟ್ಯೂಬ್ ಡಿ.ಒ.ಪಿ. ನಮ್ಮ ಕ್ಯಾಮ್ರಾ ಹಿಡಿಯೋಕ್ಕಿಂತ ಜಾಸ್ತಿ ಅವರ ಫೋನು ಹಿಡಿತಾ ಇರ್ತಾರೆ. ಏನಾಗು ಸರ್ ಎರಡೂ ಮಾಡೋ ಹೊಟ್ಟೆ ಪಡ ಜೀವನ, ಹೊಟ್ಟೆ ಪಡ ಜೀವನಕ್ಕೆ ಲಕ್ಷ ದುಡಿತಾರೆ ಯೂಟ್ಯೂಬಲ್ಲಿ. ರೋಲಿಂಗ್. ಕಣ್ಣೀರು ಆಚೆ ಕೊಡು. ರೆಡಿ ರೋಲಿಂಗ್. ಆಕ್ಷನ್. ನಮ್ಮಿಂದ ಸತ್ಯ ಮುಚ್ಚಿಟ್ಟು ಮೋಸ ಮಾಡಿದ್ರಿ. ಇರೋ ವಿಷಯ ನಮ್ಮ ಹತ್ರ ಯಾಕೆ ಇರೋ ವಿಷಯನ ಯಾಕೆ ನಮ್ಮಿಂದ ಮುಚ್ಚಿಟ್ರಿ ಡಾಕ್ಟ್ರೆ? ಸತ್ಯ ಮುಚ್ಚಿಟ್ಟು ಮೋಸ ಮಾಡಿದ್ರಿ. ಇರೋ ವಿಷಯನ ಯಾಕೆ ಹೇಳಿಲ್ಲ ಡಾಕ್ಟ್ರೆ? ಮಾತಾಡಿ ಡಾಕ್ಟ್ರೆ, ಯಾಕೆ ಇಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಟು ನನಗೆ ನಮ್ಮ ಅಮ್ಮಗೆ ಮೋಸ ಮಾಡಿದ್ರಿ? ಮಾತಾಡಿ ಡಾಕ್ಟ್ರೆ, ಯಾಕಿಷ್ಟು ರೆಡಿ ಮಾತಾಡಿ ಡಾಕ್ಟ್ರೆ. ಸೈಲೆನ್ಸ್ ಆಕ್ಷನ್. ಬರಿತಾ ಇದ್ದೀರಾ ನಿಲ್ಲಿಸ್ಬಿಟ್ಟು ಕಣ್ಣು ನೋಡ್ಕೊಡಿ. ಗುರ್ತ ಬರಲಿ ಸರ್. ಇನ್ನೂ ಬರೆಯೋದು ಸಾಕಷ್ಟಿದೆ ಕಂದ, ಆದರೆ ತುಂಬ ಆಯಾಸ ಆಗ್ತಿದೆ. ಬಾಕಿನ್ನ ಚೆನ್ನಾಗಿ ನೋಡ್ಕೊ. ಅವಳು ಯಾವತ್ತು ಹೊರಗಿನವ್ರ ಥರ ನೋಡಬೇಡ.
ಚಿನ್ನಪ್ಪ ಇರಲಿ ಓಕೆ ಓಕೆ